BA 4ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ DSC 7ರ ಅಧ್ಯಾಯ 7 ಘನ ಸಂಘಗಳು ಘನ ಸಂಘಾಸ್ ಈ ಒಂದು ಅಧ್ಯಾಯದ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ಈ ಅಧ್ಯಾಯದ ಮೇಲೆ ಕೇಳುವಂತಹ 10 ಅಂಕದ ಮತ್ತು 5 ಅಂಕದ ಪ್ರಶ್ನೋತ್ತರಗಳನ್ನು ಇಟ್ಟುಕೊಂಡು ಈ ಪಾಠದ ವಿವರಣೆಯನ್ನು ನೋಡಿಕೊಳ್ಳುತ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ 10 ಅಂಕದ ಪ್ರಶ್ನೋತ್ತರಗಳಲ್ಲಿ ಬರುವಂಥ ಪ್ರಶ್ನೆ ನಂಬರ್ 1 ಯಾವುದು ಅಂದರೆ ಘನ ಸಂಘಗಳ ಸ್ವರೂಪ ಮತ್ತು ರಚನೆಯನ್ನು ವಿವರಿಸಿ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಮೊದಲಿಗೆ ನಾವು ಘನ ಸಂಘಗಳ ಅರ್ಥ ಮತ್ತು ಸ್ವರೂಪ ನೋಡೋದಾದರೆ ಮೀನಿಂಗ್ ಆ್ಯಂಡ್ ನೇಚರ್ ಆಫ್ ಘನ ಸಂಘಾಸ್. ಘನ ಸಂಘ ಅಥವಾ ಗಣರಾಜ್ಯ ಎಂಬ ಪರಿಕಲ್ಪನೆಯು ಘನ ಮತ್ತು ಸಂಘ ಎಂಬ ಎರಡು ಪದಗಳ ಸಂಯೋಜನೆಯಾಗಿದೆ. ಘನ ಎಂದರೆ ಸಮಾನ ಮತ್ತು ಸಂಘ ಎಂದರೆ ಸಭೆ, ರಾಜ್ಯ ಅಥವಾ ಆಳ್ವಿಕೆ ಎಂದರ್ಥ. ಈ ಹಿನ್ನೆಲೆಯಲ್ಲಿ ಘನ ಸಂಘವು ಕುಟುಂಬ ಅಥವಾ ಕುಲದ ಮುಖ್ಯಸ್ಥರಿಂದ ಆಳಲ್ಪಡುವ ಭೌಗೋಳಿಕ ಕ್ಷೇತ್ರವನ್ನು ಪ್ರತಿನಿಧಿಸುತ್ತದೆ. ಇನ್ನೊಂದು ಅರ್ಥದಲ್ಲಿ ಘನ ಸಂಘವು ಒಂದು ಭೂಪ್ರದೇಶದ ಸರ್ವ ಪ್ರಜೆಗಳನ್ನು ಒಳಗೊಳ್ಳದೆ ನಿರ್ದಿಷ್ಟ ಕುಲವೊಂದರ ಸಣ್ಣ ಕುಟುಂಬಗಳ ಮುಖ್ಯಸ್ಥರಿಂದ ಅಥವಾ ವಿವಿಧ ಕುಲಗಳ ಪ್ರಮುಖರಿಂದ ಕೂಡಿದ ಸಭೆಯಿಂದ ಆಳಲ್ಪಡುವ ವ್ಯವಸ್ಥೆ ಎನಿಸಿತ್ತು. ಅರಸೊತ್ತಿಗೆಗಿಂತ ಭಿನ್ನವಾದ ಗಣತಂತ್ರವನ್ನು ಅಂದರೆ ವಂಶ ಪಾರಂಪರ್ಯ ಆಳ್ವಿಕೆಯಲ್ಲದ ಆಡಳಿತವನ್ನು ಘನ ಸಂಘಗಳು ಮೈಗೂಡಿಸಿಕೊಂಡಿದ್ದವು. ಇಲ್ಲಿ ಬುಡಕಟ್ಟಿನ ಜನರು ತಮ್ಮ ಪರವಾಗಿ ಆಡಳಿತ ನಡೆಸುವ ಅಧಿಕಾರವನ್ನು ಕುಟುಂಬ ಅಥವಾ ಕುಲಗಳ ಮುಖ್ಯಸ್ಥರಿಗೆ ಹಸ್ತಾಂತರಿಸಿತ್ತು. ಅದರಲ್ಲೇ ಸಮಾನ ಅಧಿಕಾರ ನೆಲೆಸಿತ್ತು. ಒಟ್ಟಾರೆ ಸರಳವಾಗಿ ಹೇಳುವುದಾದರೆ ವಂಶ ಪಾರಂಪರ್ಯ ಅರಸರಿಂದ ಮತ್ತು ಪ್ರಜೆಗಳು ಪಾಲು ಹೊಂದಿರುವ ಪ್ರಜಾಪ್ರಭುತ್ವದಿಂದ ಭಿನ್ನವಾದ ಕೂಲಿನ ಪ್ರಭುತ್ವವನ್ನು ಅಂದರೆ ಕುಟುಂಬ ಅಥವಾ ಕುಲಗಳ ಮುಖ್ಯಸ್ಥರೆಂದು ಆಳಲ್ಪಡುವ ರಾಜಕೀಯ ವ್ಯವಸ್ಥೆಯೇ ಘನ ಸಂಘಗಳು ಮೈಗೂಡಿಸಿಕೊಂಡಿದ್ದವು. ಹೀಗಾಗಿ ಘನ ಸಂಘಗಳ ವ್ಯವಸ್ಥೆಯನ್ನು ರಾಜ್ಯ ಪೂರ್ವದ ರಾಜ್ಯ ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ. ಅರಸೊತ್ತಿಗೆ ಮತ್ತು ಪ್ರಜಾಪ್ರಭುತ್ವಗಳಿಗಿಂತ ಭಿನ್ನವಾಗಿದ್ದು ಕೌಟುಂಬಿಕ ಆಳ್ವಿಕೆಯ ರಾಜ್ಯಾಡಳಿತವನ್ನು ಘನ ಸಂಘಗಳು ಎನಿಸಬಹುದಾಗಿದ್ದು ಅವುಗಳ ಸ್ವರೂಪವನ್ನು ಈ ಮುಂದೆ ಅಂಶಗಳ ನೆರವಿನಿಂದ ಮನವರಿಕೆ ಮಾಡಿಕೊಳ್ಳುತ್ತಾ ಹೋಗೋಣ. ಅಂಶ 1 ಅಧಿಕಾರದ ಸಮಾನ ವಿಕೇಂದ್ರೀಕರಣ. ಪ್ರಾಚೀನ ಭಾರತದ 16 ಮಹಾಜನಪದಗಳಲ್ಲಿ ಹಲವೆಡೆ ಜಾರಿಯಲ್ಲಿದ್ದ ಅರಸೊತ್ತಿಗೆಯಲ್ಲಿ ಆಡಳಿತದ ಅಧಿಕಾರವು ಅರಸನಲ್ಲಿ ಮಾತ್ರ ಕೇಂದ್ರೀಕೃತವಾಗಿತ್ತು. ರಾಜ್ಯಾಡಳಿತದ ಪ್ರಮುಖನಾಗಿದ್ದು ಉಳಿದ ಆಡಳಿತಗಾರರು ಆತನ ಅಧೀನದಲ್ಲಿರಬೇಕಿತ್ತು. ಆದರೆ ಘನ ಸಂಘಗಳಲ್ಲಿ ಅಧಿಕಾರವು ಒಬ್ಬನ ಕೈಯಲ್ಲಿ ಕೇಂದ್ರೀಕೃತವಾಗಿರಲಿಲ್ಲ. ಒಂದೇ ಕುಲದ ಹಲವು ಕುಟುಂಬಗಳ ಮುಖ್ಯಸ್ಥರು ಅಥವಾ ವಿವಿಧ ಕುಲಗಳ ಮುಖ್ಯಸ್ಥರ ಕೈಯಲ್ಲಿ ಅಧಿಕಾರವು ಸಮಾನವಾಗಿ ವಿಕೇಂದ್ರೀಕರಣಗೊಂಡಿತ್ತು. ಹೀಗಾಗಿ ಘನ ಸಂಘಗಳಲ್ಲಿ ಅಧಿಕಾರದ ಸಮಾನತೆ ಅಥವಾ ಹಂಚಿಕೆ ಕಂಡುಬರುತ್ತಿತ್ತು. ಇನ್ನು ಎರಡನೆಯ ಅಂಶ ವೈದಿಕ ಮೌಲ್ಯಗಳ ನಿರಾಕರಣೆ. ಪ್ರಾಚೀನ ಭಾರತದ ಅರಸೊತ್ತಿಗೆಯ ಮಹಾಜನಪದಗಳು ವೇದಗಳ ಕಾಲದ ಪರಂಪರೆಯನ್ನು ಸಮ್ಮತಿಸಿ ಪಾಲಿಸುತ್ತಿದ್ದವು. ಆದರೆ ಘನ ಸಂಘಗಳು ವೇದಗಳ ಕಾಲದ ಅಸಮಾನ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹಾಗೂ ಶೂದ್ರ ಎಂಬ ಸಾಮಾಜಿಕ ಶ್ರೇಣೀಕರಣವನ್ನು ಸಮ್ಮತಿಸಿರಲಿಲ್ಲ. ಜೊತೆಗೆ ವೇದಗಳ ಕಾಲದ ಬ್ರಾಹ್ಮಣತ್ವವನ್ನು ಘನ ಸಂಘಗಳು ನಿರಾಕರಿಸಿದ್ದವು. ಫಲವಾಗಿ ವೈದಿಕ ರಾಜ್ಯ ಯಾಗಗಳಿಗೆ ಘನ ಸಂಘಗಳಲ್ಲಿ ಅವಕಾಶವಿರಲಿಲ್ಲ. ಸ್ವತಂತ್ರವಾಗಿ ಮತ್ತು ಕಟ್ಟುಪಾಡುಗೊಳಗಾಗದೆ ಆಳ್ವಿಕೆ ನಡೆಸಲು ಬಯಸುತ್ತಿದ್ದ ಘನ ಸಂಘಗಳು ಮೈದಾನ ಪ್ರದೇಶದಲ್ಲಿ ಸ್ಥಾಪನೆಗೊಳ್ಳದೆ ಬೆಟ್ಟದಿಂದ ಸುತ್ತುವರಿದ ಅಥವಾ ಅರಣ್ಯದಿಂದ ಆವರಿಸಲ್ಪಟ್ಟ ಪ್ರದೇಶಗಳಲ್ಲಿ ಜಾರಿಯಲ್ಲಿದ್ದವು. ಹೀಗೆ ಘನ ಸಂಘಗಳ ವೈದಿಕ ಪರಂಪರೆಗೆ ವ್ಯತಿರಿಕ್ತ ವ್ಯವಸ್ಥೆಯನ್ನು ಹೊಂದಲು ಬಯಸಿದ್ದ ವ್ಯವಸ್ಥೆಗಳೆನಿಸಿಕೊಂಡಿದ್ದವು. ಇನ್ನು ಮೂರನೇದಾಗಿ ಬರುವುದು ಬಹುಮತದ ನಿರ್ಧಾರ. ಪ್ರಾಚೀನ ಭಾರತದ ಅರಸೊತ್ತಿಗೆ ಅಸ್ತಿತ್ವದಲ್ಲಿದ್ದ ಮಹಾಜನಪದಗಳಲ್ಲಿ ಅರಸ ಸ್ವತಃ ಕೆಲವೊಮ್ಮೆ ಮಂತ್ರಿಮಂಡಲದ ಸಲಹೆಯಂತೆ ವಿಪಕ್ಷೀಯ ನಿರ್ಧಾರಗಳನ್ನು ಕೈಗೊಳ್ಳುತ್ತಿದ್ದನು.
ಆದರೆ ಘನ ಸಂಘಗಳಲ್ಲಿ ಒಂದು ನಿರ್ಧಾರ ಕೈಗೊಳ್ಳುವ ಮುನ್ನ ಸಂವಾದ ಅಥವಾ ಚರ್ಚೆ ನಡೆಯಲಾಗುತ್ತಿತ್ತು. ಜೊತೆಗೆ ಸಹಮತ ಮೂಡದಿದ್ದಾಗ ಮತದಾನದ ಮೂಲಕ ಬಹುಮತದ ಬೆಂಬಲವನ್ನು ಆಧರಿಸಿ ನಿರ್ಧಾರಗಳನ್ನು ಆಳುವವರು ಕೈಗೊಳ್ಳುತ್ತಿದ್ದರು. ಇನ್ನು 4ನೇದಾಗಿ ಬರುವುದೇ ಪ್ರಗತಿಪರ ವಿಚಾರಗಳಿಗೆ ಆದ್ಯತೆ. ಪ್ರಾಚೀನ ಭಾರತದ ಮಹಾಜನಪದಗಳ ಅರಸೊತ್ತಿಗೆಯ ಆಳ್ವಿಕೆಯ ವೇದಗಳ ಕಾಲದ ವಿಚಾರಗಳಿಗೆ ಮಾತ್ರ ಪ್ರಾಶಸ್ತ್ಯ ಒದಗಿಸುತ್ತಿತ್ತು. ಆದರೆ ಘನ ಸಂಘಗಳ ಆಳ್ವಿಕೆಯಲ್ಲಿ ಅಸಾಂಪ್ರದಾಯಿಕ ಚಿಂತನೆಗಳ ಪಾಲನೆಗೆ ಆಸ್ಪದವಿತ್ತು. ಹೊಸ ಮತಗಳಾದ ಬೌದ್ಧ ಹಾಗೂ ಜೈನ ಪರಂಪರೆಯ ವಿಚಾರಗಳನ್ನು ಘನಸಂಘಗಳ ವೈದಿಕ ಪರಂಪರೆಯಷ್ಟೇ ಮಹತ್ವ ನೀಡುತ್ತಿದ್ದವು. ವೇದಗಳ ಕಾಲದಲ್ಲಿನ ಯಜ್ಞ ಯಾಗಗಳಿಗೆ ಘನಸಂಘಗಳಲ್ಲಿ ಆಸ್ಪದವಿರಲಿಲ್ಲ. 5ನೇದಾಗಿ ಬರುವುದೇ ಕುಲಕ್ಕೆ ವಿಧೇಯತೆ. ಪ್ರಾಚೀನ ಭಾರತದ ಘನ ಸಂಘಗಳು ತಮ್ಮ ಕುಲ ಅಥವಾ ಕುಲಗಳ ಸಮೂಹಕ್ಕೆ ಮಾತ್ರ ಮಣಿಯುತ್ತಿದ್ದವು. ಇದರರ್ಥ ಘನ ಸಂಘದ ಪ್ರಧಾನ ಕುಲ ಅಥವಾ ಕುಲಗಳ ಹಿತಾಸಕ್ತಿಗೆ ಶ್ರಮಿಸುತ್ತಿದ್ದವು. ಆದರೆ ಅರಸೊತ್ತಿಗೆಯ ಮಹಾಜನಪದಗಳು ಜಾತಿ ಮತ್ತು ಅರಸನಿಗೆ ವಿಧೇಯತೆ ತೋರುತ್ತಿದ್ದವು. ಈ ಮೇಲಿನ ಅಂಶಗಳಲ್ಲಿ ಪ್ರಾಚೀನ ಭಾರತದ ಮಹಾಜನಪದಗಳಲ್ಲಿ ಜಾರಿಯಲ್ಲಿದ್ದ ಅರಸೊತ್ತಿಗೆಯೊಡನೆ ತೌಲನಿಕವಾಗಿ ಘನ ಸಂಘಗಳ ವಿಶೇಷ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಲಾಗಿತ್ತು. ಇವುಗಳ ನೆರವಿನಿಂದ ನಾವು ಅಂದು ಜಾರಿಯಲ್ಲಿದ್ದ ಘನ ಸಂಘಗಳ ಸ್ವರೂಪವನ್ನು ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಳ್ಳಬಹುದಾಗಿದೆ. ಅರಸೊತ್ತಿಗೆಗೆ ಪರ್ಯಾಯವಾಗಿ ಪರಿಪೂರ್ಣ ಪ್ರಜಾಪ್ರಭುತ್ವದಲ್ಲಿನ ಕೂಲಿನ ಪ್ರಭುತ್ವದ ಆಡಳಿತ ವ್ಯವಸ್ಥೆಯ ಅಥವಾ ಸರ್ಕಾರದ ವ್ಯವಸ್ಥೆಯ ಸ್ವರೂಪವನ್ನು ಘನ ಸಂಘಗಳು ಹೊಂದಿರುವುದು ಅವುಗಳ ಸ್ವರೂಪದಿಂದ ನಮಗೆ ಸ್ಪಷ್ಟವಾಗುತ್ತದೆ. ಹಾಗಾದರೆ ಇಷ್ಟೆಲ್ಲ ಸ್ವರೂಪವನ್ನು ಹೊಂದಿರತಕ್ಕಂಥ ಘನ ಸಂಘದ ರಚನೆಯನ್ನು ನೋಡೋದಾದರೆ, ಸ್ಟ್ರಕ್ಚರ್ ಆಫ್ ಘನ ಸಂಘಾಸ್, ಇದರ ಬಗ್ಗೆ ನೋಡೋದಾದರೆ, ವೇದೋತ್ತರ ಕಾಲದಲ್ಲಿ ನಾನಾ ಕಾರಣಗಳಿಂದ ಜನರು ಗಂಗಾ ನದಿಯ ಪಾತ್ರದಲ್ಲಿ ವಲಸೆಗೆ ಮುಂದಾದರು. ಈ ವಲಸೆಯ ಫಲವಾಗಿ ಜನಪದಗಳು ಎಂಬ ಆಡಳಿತ ಘಟಕಗಳ ಪ್ರಾಚೀನ ಭಾರತದಲ್ಲಿ ಅಸ್ತಿತ್ವಕ್ಕೆ ಬಂದವು. ವಿವಿಧ ಕ್ಷತ್ರಿಯ ಕುಲಗಳು ನೆಲೆಸಿದ ಭೂಭಾಗಗಳೇ ಜನಪದಗಳೆಂದು ಪರಿಗಣಿಸಲ್ಪಟ್ಟವು. ಇತಿಹಾಸಕಾರರು ಗುರುತಿಸಿರುವಂತೆ ವೇದೋತ್ತರ ಕಾಲದಲ್ಲಿ 16 ಮಹಾಜನಪದಗಳು ಎಂಬ ಆಡಳಿತ ಘಟಕಗಳ ಪ್ರಾಚೀನ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದು, ಅವುಗಳಲ್ಲಿ ಬಹುತೇಕ ಅರಸೊತ್ತಿಗೆಯ ಮತ್ತು ಕೆಲವೇ ಘನಸಂಘದ ಮಾದರಿಯ ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ದವು. ಈ ಮುಂದೆ ಘನಸಂಘಗಳ ರಚನೆಗೆ ಸಂಬಂಧಿಸಿದ ಅಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತಾನ ಹೋಗೋಣ ಬನ್ನಿ. ರಚನೆಯಲ್ಲಿ ಮೊದಲನೇ ಅಂಶ ಏಕ ಅಥವಾ ಬಹುಕುಲಗಳಿಂದ ರಚನೆ. ಪ್ರಾಚೀನ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದ ಎಲ್ಲ ಘನಸಂಘಗಳು ಏಕರೂಪದ ರಚನೆಯನ್ನು ಹೊಂದಿರಲಿಲ್ಲ. ಕೆಲ ಘನಸಂಘಗಳು ಒಂದೇ ಕಾಲದಲ್ಲಿ ರಚನೆಗೊಂಡಿದ್ದವು. ಸಾಕ್ಯ, ಕೂಲಿಯ, ಮಲ್ಲ ಘನಸಂಘಗಳು ಒಂದೇ ಕುಲವನ್ನು ಆಧರಿಸಿ ರಚನೆಗೊಂಡಿದ್ದವು. ಉಳಿದ ಕೆಲ ಘನಸಂಘಗಳು ಒಂದಕ್ಕಿಂತ ಅಧಿಕ ಕುಲಗಳ ಸಂಯೋಜನೆಯಿಂದ ರಚನೆಗೊಂಡಿದ್ದವು. ಈ ಎರಡನೇ ಬಗೆಯ ಅಂದರೆ ಒಂದಕ್ಕಿಂತ ಅಧಿಕ ಕುಲಗಳ ಸಂಯೋಜನೆಯಿಂದ ರಚನೆಗೊಂಡ ಘನಸಂಘಗಳು ಲಿಚ್ಛವಿ, ವಿದೇಹ, ಜ್ಞಾತ್ರಿಕ ಕುಲಗಳಿಂದ ರಚನೆಗೊಂಡಿದ್ದು, ವಜ್ಜಿ ಎಂಬ ಮಹಾಜನಪದ ಉತ್ತಮ ಉದಾಹರಣೆ ಎನಿಸಿದೆ. ಈ ಅಂಶವನ್ನಾಧರಿಸಿ ಘನಸಂಘಗಳನ್ನು ವೃಜ್ಞೆ ಮತ್ತು ವೃಷ್ಣಿ ಘನಸಂಘ ಎಂಬುದಾಗಿ 2 ಪ್ರಕಾರಗಳಾಗಿ ವಿಂಗಡಿಸಲಾಗುತ್ತದೆ. ಒಂದೇ ಕಾಲದಿಂದ ರಚನೆಗೊಂಡಿದ್ದು ವೃಜ್ಞೆ ಪ್ರಕಾರದ ಘನಸಂಘಗಳು ಒಂದಕ್ಕಿಂತ ಅಧಿಕ ಕುಲಗಳಿಂದ ರಚನೆಗೊಂಡಿದ್ದ ವೃಷ್ಣಿ ಘನಸಂಘಗಳಿಗಿಂತ ಸ್ವತಂತ್ರವಾಗಿ ಕಾರ್ಯಾಚರಿಸುತ್ತಿದ್ದವು. ಎರಡನೇದಾಗಿ ಬರುವುದೇ 2 ಶ್ರೇಣಿಗಳ ಜಾರಿ. ಪ್ರಾಚೀನ ಭಾರತದ ಘನಸಂಘಗಳಲ್ಲಿ ಸಮಾಜವು 2 ಶ್ರೇಣಿಗಳಿಂದ ಕೂಡಿತ್ತು. ಅವುಗಳೆಂದರೆ ರಾಜಕುಲ ಮತ್ತು ದಾಸಕಾಮಕರ. ಕ್ಷತ್ರಿಯರು ರಾಜಕುಲದವರಾಗಿದ್ದು ಆಳುವ ವರ್ಗದವಾಗಿತ್ತು. ಇವರು ಭೂಮಿಯ ಒಡೆಯರಾಗಿದ್ದು ಮತದಾನದ ಹಕ್ಕನ್ನು ಹೊಂದಿದ್ದರು. ದಾಸಕಾಮಕರ ವರ್ಗದವರು ಗುಲಾಮ, ಕಾರ್ಮಿಕ ಅಥವಾ ಆಳಿಸಿಕೊಳ್ಳುವ ವರ್ಗದವರಾಗಿದ್ದರು. ಇವರಿಗೆ ಭೂಮಿಯ ಒಡೆತನವಿಲ್ಲದೆ ಗೇಣಿದಾರರಾಗಿದ್ದು ಮತದಾನದ ಅವಕಾಶವಿರಲಿಲ್ಲ. ಘನಸಂಘಗಳಲ್ಲಿ ವೈದಿಕ ಸಮಾಜದಲ್ಲಿದ್ದ 4 ಶ್ರೇಣಿಯ ವರ್ಣಾಶ್ರಮ ವ್ಯವಸ್ಥೆ ಅಸ್ತಿತ್ವದಲ್ಲಿರಲಿಲ್ಲ.
3 ಪ್ರಜಾಸತ್ತಾತ್ಮಕ ತತ್ವಗಳ ಆಧಾರ. ಘನ ಸಂಘಗಳಲ್ಲಿ ವಂಶ ಪಾರಂಪರ್ಯ ಮುಖ್ಯಸ್ಥನಿಗೆ ಅವಕಾಶವಿರಲಿಲ್ಲ. ಕುಲದ ಮುಖ್ಯಸ್ಥನ ನೇತೃತ್ವದಲ್ಲಿ ಸಭೆಗಳನ್ನು ನಡೆಸಲಾಗುತ್ತಿತ್ತು. ಈ ಸಭೆಗಳಲ್ಲಿ ಕುಲದ ಪ್ರಮುಖರಲ್ಲಿ ಭಾಗವಹಿಸುತ್ತಿದ್ದರು. ಸಭೆಯ ಯಾವುದೇ ತೀರ್ಮಾನ ಕೈಗೊಳ್ಳುವ ಮೊದಲು ಆಳವಾದ ಚರ್ಚೆ, ಸುದೀರ್ಘ ಸಂವಾದ ಮತ್ತು ಅಗತ್ಯವಿದ್ದರೆ ಮತದಾನದ ಮೂಲಕ ನಿರ್ಧಾರ ಕೈಗೊಳ್ಳಲಾಗುತ್ತಿತ್ತು. ಅಪರಾಧಿಗಳಿಗೆ 7 ಸದಸ್ಯರು ತಂಡದ ಆಳ ಪರಿಶೀಲನೆಯ ಬಳಿಕ ಶಿಕ್ಷೆ ನೀಡಲಾಗುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಪ್ರಜಾಸತ್ತಾತ್ಮಕ ತಳಹದಿಯನ್ನು ಘನ ಸಂಘಗಳ ಹೊಂದಿದ್ದವೆಂದು ಹೇಳಬಹುದಾಗಿದೆ. 4ನೆಯದು ಕೃಷಿ ಪ್ರಧಾನ ಆರ್ಥಿಕತೆ. ಪ್ರಾಚೀನ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದ ಘನ ಸಂಘಗಳು ಕೃಷಿಯನ್ನು ತಮ್ಮ ಆದಾಯದ ಮೂಲವನ್ನಾಗಿ ಹೊಂದಿದ್ದವು. ಸಾಮಾನ್ಯವಾಗಿ ಭತ್ತವನ್ನು ಘನ ಸಂಘಗಳಲ್ಲಿ ಉತ್ಪಾದಿಸಲಾಗುತ್ತಿತ್ತು. ಭೂ ಒಡೆಯರಾಗಿದ್ದ ಕುಲದ ಪ್ರಮುಖರು ನಗರಗಳಲ್ಲಿ ವಾಸವಾಗಿದ್ದು ಆಡಳಿತದಲ್ಲಿ ಭಾಗವಹಿಸುತ್ತಿದ್ದರು. ಉಳಿದ ಬಹುಸಂಖ್ಯಾತರು ನಗರಗಳ ಹೊರ ವಲಯದಲ್ಲಿದ್ದು ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದರು. ಕೆಲ ಘನ ಸಂಘಗಳಲ್ಲಿ ಪಶುಸಂಗೋಪನೆ ಜಾರಿಯಲ್ಲಿದ್ದು ಹೈನೋತ್ಪತ್ತಿಗಳಿಗೂ ಅವಕಾಶವಿತ್ತು. ಪಂಜಾಬ್ ಮತ್ತು ದೋಆಬ್ ಪ್ರದೇಶಗಳಲ್ಲಿ ಹೈನೋತ್ಪನ್ನ ಪ್ರಾಶಸ್ತ್ಯ ಪಡೆದಿತ್ತು. ಹೀಗೆ ಘನ ಸಂಘಗಳು ಕೃಷಿ ಪ್ರಧಾನ ಆರ್ಥಿಕತೆಯನ್ನು ಮೈಗೂಡಿಸಿಕೊಂಡಿದ್ದವು. 5ನೇದಾಗಿ ಬರುವುದೇ ವ್ಯವಸ್ಥಿತ ಆಡಳಿತಾತ್ಮಕ ಸಂಘಟನೆ. ಪ್ರಾಚೀನ ಭಾರತದ ಘನ ಸಂಘಗಳಲ್ಲಿ ಆಡಳಿತಾತ್ಮಕ ಸಂಘಟನೆಯು ವ್ಯವಸ್ಥಿತವಾಗಿತ್ತು. ಕುಟುಂಬ ಅಥವಾ ಕುಲಗಳ ಮುಖ್ಯಸ್ಥರಿಂದ ಕೂಡಿದ ಸಭೆಯು ರಾಜ, ಉಪರಾಜ, ಸೈನಿಕ ಮುಖ್ಯಸ್ಥರಾದ ಸೇನಾಧಿಪತಿ ಮತ್ತು ಖಜಾನೆಯ ಪ್ರಮುಖನಾದ ಭಂಡಾರಕರನ್ನು ನೇಮಿಸುತ್ತಿತ್ತು. ಈ ಆಡಳಿತಾತ್ಮಕ ಹುದ್ದೆಗಳೊಡನೆ ಪ್ರಜಾಸತ್ತಾತ್ಮಕ ಸುವ್ಯವಸ್ಥೆಗಾಗಿ ಮತಗಳನ್ನು ಸಂಗ್ರಹಿಸಲು ಸಲಾಕ ಗೃಹಪಾಕ ಎಂಬ ಅಧಿಕಾರ ಮತ್ತು ಆತನ ಮೇಲೆ ಘನಪೂರಕ ಎಂಬ ಅಧಿಕಾರಿ ಚುನಾವಣಾ ವ್ಯವಸ್ಥೆಗಳನ್ನು ನೋಡಿಕೊಳ್ಳಲು ನೇಮಕಗೊಳ್ಳುತ್ತಿದ್ದರು. ಹೀಗೆ ಘನ ಸಂಘಗಳಲ್ಲಿ ಆಡಳಿತಾತ್ಮಕ ಸಂಘಟನೆಯು ವ್ಯವಸ್ಥಿತವಾಗಿತ್ತು. ಈ ಮೇಲೆ ಚರ್ಚಿಸಲಾದ ಅಂಶಗಳ ನೆರವಿನಿಂದ ಪ್ರಾಚೀನ ಕಾಲದಲ್ಲಿನ ಘನ ಸಂಘಗಳ ರಚನೆಯನ್ನು ನಾವು ಮನವರಿಕೆ ಮಾಡಿಕೊಳ್ಳಬಹುದಾಗಿದೆ ಎಂಬುದು ಈ ಒಂದು ಪ್ರಶ್ನೆಗೆ. ಯಾವುದು ಘನ ಸಂಘಗಳ ಅರ್ಥ ಮತ್ತು ಸ್ವರೂಪ ಮತ್ತು ರಚನೆಯ ಕುರಿತು ಒಂದು ಸಂಪೂರ್ಣವಾದಂಥ 10 ಅಂಕಕ್ಕೆ ಇರುವಂಥ ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವನ್ನು ಚರ್ಚೆ ಮಾಡೋದ್ರ ಜೊತೆಗೆ ಈ ಒಂದು ಘನ ಸಂಘಗಳ ಮಾಹಿತಿಯನ್ನು ನಾವು ತಿಳಿದುಕೊಂಡ್ವಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋಗೆ ವಿರಾಮವನ್ನು ಕೊಡ್ತಿದ್ದೇನೆ. ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಇದೇ ಅಧ್ಯಾಯಕ್ಕೆ ಸಂಬಂಧಿಸಿದ ಮತ್ತಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಹೇಳುತ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.